ಹುಷಾರಾಗಿರಿ ಅಂತ ಇಲ್ಲೊಂದು ಸ್ಟೋರಿ ಇದೆ ನೋಡಿ. ಕುಡಿದು ಮೆಟ್ರೋದಲ್ಲಿ ಏನಾದರೂ ಹುಚ್ಚಾಟ ಆಡಿದ್ರೆ ಹುಷಾರಾಗಿರಬೇಕು, ಯಾಕಂದರೆ ಕ್ರಮ ಕೈಗೊಳ್ತಾರಂತೆ. ಎಣ್ಣೆ ಪ್ರಿಯರ ಮೇಲೆ ಮೆಟ್ರೋ ಸಿಬ್ಬಂದಿ ಕಣ್ಣಿರುತ್ತೆ. ನಿರ್ಲಕ್ಷ್ಯ ಮಾಡಿ ತಗಲಾಕೊಂಡ್ರೆ ಜೇಬಿಗೆ ಬರೆ ಬೀಳುತ್ತೆ. ರೈಲು ಓಡಾಟದ ಜೊತೆಗೆ ಸಿಬ್ಬಂದಿ ಸಂಖ್ಯೆ ಕೂಡ ದುಪ್ಪಟ್ಟಾಗಿದೆ. ಕುಡುಕರ ಕಿರಿ ಕಂಟ್ರೋಲ್ಗೆ ಸ್ಪೆಷಲ್ ಟೀಮ್ ಕೂಡ ರಚನೆಯಾಗಿದೆ ಅಂತೆ. ಮೆಟ್ರೋದಲ್ಲಿ ಸ್ಪೆಷಲ್ ಟೀಮ್ ಕಾರ್ಯಾಚರಣೆ ಮಾಡುತ್ತೆ. ಹಾಗಾಗಿ ಕುಡಿದು ಮೆಟ್ರೋ ಹತ್ತಿ ಕಿರಿಕ್ ಮಾಡಿ ಅನುಚಿತ ವರ್ತನೆ ಏನಾದರೂ ತೋರಿಸ್ಬಿಟ್ರೆ ನಿಮ್ಮ ಜೇಬನ್ನು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ಳಿ. ಆ ದುಡ್ಡನ್ನೆಲ್ಲ ಖಾಲಿ ಮಾಡ್ಕೊಂಡು ಹತ್ತಿದ್ರೂ ಕೂಡ ಕಷ್ಟನೇ. ನಮ್ಮ ಜೊತೆ ಈಗ ಮುಖ್ಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಯಶವಂತ್ ಚವ್ಹಾಣ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಹೊಸ ವರ್ಷಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ. ಹೀಗಾಗಿ ನೀವು ಸಹ, ಯಾಕಂದರೆ ತುಂಬ ಜನ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಹೋಗೋರು ಮೆಟ್ರೋದಲ್ಲಿ ಚೀರಾಡೋದು, ಕೂಗಾಡೋದು, ಅಸಭ್ಯ ವರ್ತನೆ ಮಾಡಿರ್ತಾರೆ. ಒಂದು ಕಡೆ ಲೇಡೀಸ ಮೆಟ್ರೋದಲ್ಲಿ ಓಡಾಡ್ತಿದ್ದಾರೆ. ಸರ್, ಇಂಥವಾಗ ಏನಾದರೂ ಕಡಿವಾಣ ಹಾಕಲು ಈ ಬಾರಿ ಏನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಏನಾದರೂ ತಂಡ ರಚನೆ ಮಾಡಿದ್ದಾರೆ ಸರ್ ಅಂತೆ? ಇವಾಗ ನಿಮಗೆ ಗೊತ್ತಿರೋ ಹಾಗೆ ನಾವು ಪ್ರತಿ ವರ್ಷವೂ ಕೂಡ ನಾವು ಇದ್ರ ಬಗ್ಗೆ ನಾವು ಒಂದು ನಮ್ಮ ಸೇವೆಗಳನ್ನ ವಿಸ್ತರಣೆ ಮಾಡೋದು ಒಂದು, ಅದಲ್ದೇ ಜನರಿಗೆ ವಾಪಸ್ ಹೋಗ್ಬೇಕಾದ್ರೆ ಅವ್ರಿಗೆ ಯಾವುದೇ ಅನಾನುಕೂಲತೆ ಆಗಬಾರ್ದು ಅನ್ನೋದಕ್ಕೋಸ್ಕರನೇ 12 ಗಂಟೆ ಮೇಲೆ ಯಾವುದೇ ಟ್ರೈನ್ ಓಡಾಡಿದ್ರೂ ಯಾವುದೇ ಲೇಡೀಸ್ ಕೋಚಲ್ಲಿ ನಾವು ಒಬ್ಬರು ವುಮೆನ್ ಹೋಮ್ ಗಾರ್ಡನ್ನು ನಾವು ಡಿಪ್ಲಾಯ್ ಮಾಡ್ತೀವಿ. ಇದಲ್ದಲೇ ನಮ್ಮಲ್ಲಿ ಪೆಟ್ರೋಲಿಂಗ್ ಟೀಮ್ ಅಂತ ಇರುತ್ತೆ. ಯಾಕಂದರೆ ಜನರ ರಾಶಿ ಇರ್ತದೆ, ಜನರು ಆಚರಣೆ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇರ್ತಾರೆ. ಅವರ ಖುಷಿಯಲ್ಲೇ ಇರ್ತಾರೆ. ಹಾಗಾಗಿ ಅವರಿಂದ ಮತ್ತೊಬ್ಬ ಸಹ ಪ್ರಯಾಣಿಕರಿಗೆ ಅವ್ರಿಗೆ ತೊಂದರೆ ಆಗಬಾರ್ದು. ಸೊ ಆ ಥರ ತೊಂದರೆ ಆಗಬಾರ್ದು ಅಂತ ನಾವು ನಮ್ಮ ಪೆಟ್ರೋಲಿಂಗ್ ಟೀಮ್ ಕೂಡ ಇರುತ್ತೆ. ಸೊ ಹಾಗಾಗಿ ಅವರು ಕೂಡ ನಿಗ್ರಹಣೆಯಲ್ಲೇ ಇರ್ತಾರೆ. ಸೊ ಹಾಗಾಗಿ ಯಾವ ಈ ಥರ ವರ್ತನೆ ಆಗೋದಾಗಲಿ, ಇಲ್ಲ ಅವರಿಂದ ಬೇರೆ ಯಾರಿಗಾರ ತೊಂದರೆ ಆಗ್ತಿರೋದಾಗಲಿ, ಈ ಥರ ಏನಾರ ಕಂಡು ಬಂದರೆ ನಮ್ಮಲ್ಲಿರುವಂಥ ಸೆಕ್ಯೂರಿಟಿನೇ ಕೂಡ ಅವರಿಗೆ ನಾವು ದಂಡ ವಿಧಿಸ್ಬೋದಾಗತ್ತೆ. ಸೊ ಹಾಗಾಗಿ ಮಿನಿಮಮ್ 500 ರೂಪಾಯಿದು ಏನು ದಂಡ ಇದೆ, ಅದು ದಂಡ ಅಂತೂ ವಿಧಿಸ್ತೀವಿ. ನಮ್ಮಲ್ಲಿ ಯಾವುದೇ ಕಟ್ಟುನಿಟ್ಟು ಕ್ರಮಕ್ಕೆ ನಾವು ಯಾವತ್ತೂ ಅದಕ್ಕೆ ವಿ ಡೋಂಟ್ ಓವರ್ಲುಕ್ ದಿ ಥಿಂಗ್ಸ್. ಯಾಕಂದರೆ ನಮ್ಮ ಸೆಕ್ಯೂರಿಟಿ ಅವ್ರಿಗೆ ಇಟ್ಸ್ ಆಲ್ರೆಡಿ ಬೀನ್ ಟೋಲ್ಡ್ ದಟ್ ದೇ ಹ್ಯಾವ್ ಟು ಬಿ ವೆರಿ ವೆರಿ ಕರ್ಟಿಯಸ್. ಅಂದರೆ ನೀವು ಮಾತಾಡ್ಬೇಕಾದ್ರೆ ಮೃದುವಾಗೇ ಮಾತಾಡಿ, ಬಟ್ ಆ್ಯಕ್ಷನ್ ತೊಗೋಬೇಕಾದ್ರೆ ಕಾನೂನು ಪ್ರಕಾರ ಏನಿದೆಯೋ ಆ್ಯಕ್ಷನ್ ತೊಗೊಳ್ಳಿ ಅಂತ ಕೂಡ ನಾವು ಹೇಳಿದ್ದೀವಿ ಆಲ್ರೆಡಿ. ಸರ್, ಈಗ ಅಸಭ್ಯವಾಗಿ ವರ್ತನೆ ಮಾಡಿದವರು, ತುಂಬ ಡ್ರಿಂಕ್ಸ್ ಮಾಡಿ ತೂರಾಡಿದವ್ರು ಬರ್ತಾಯಿದ್ದಾರೆ, ಅಂಥವ್ರಿಗೆ ಏನಾದರೂ ನಿರಾಕರಣೆ ಮಾಡ್ತಾರೆ ಮೆಟ್ರೋ ಒಳಗೆ ಏನಾದರೂ? ಮತ್ತೊಂದು ಕಡೆ ಈ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅಂಥವ್ರನ್ನಂತ? ಇವಾಗ ಫಸ್ಟ್ ಆಫ್ ಆಲ್ ನಮಗೆ ಇರೋವಂಥ ಒಂದು ಓಂಡಮ್ ಆ್ಯಕ್ಟ್ ಪ್ರಕಾರ ನಾವು ಅವ್ರಿಗೆ ಫೈನ್ ಹಾಕೋದಕ್ಕೆ ನಮಗೆ ಪ್ರಾವಿಷನ್ ಇದೆ. ಸೊ ನಾವು ಫೈನ್ ದಂಡನೂ ಕೂಡ ವಿಧಿಸ್ತೀವಿ. ಇದಲ್ದಲೇ ನಾವು ಈ ಥರ ಅವಘಡನೆಗಳ ಮೊದಲೇ ನಾವು ತಡಿಬಹುದು ಅನ್ನೋದು ನಮಗೂ ಕೂಡ ನಾವು ಕೂಡ ಸೆಕ್ಯೂರಿಟಿ ಅವ್ರಿಗೆ ಹೇಳಿದ್ದೀವಿ. ಆಮೇಲೆ ಈಗ ಪ್ರಾಬ್ಲಮ್ ಆಗೋದು ಯಾವುದು ಗೊತ್ತಾ, ಮೆಟ್ರೋದಲ್ಲಿ ಮತ್ತೊಂದರಲ್ಲಿ ಕುಡಿದು ಬರೋ ವಿಚಾರ ಅಲ್ಲ, ಆಮ್ಲೆಟ್ ಹಾಕಿದ್ರೆ ಕಷ್ಟ ಅಂತ. ಏನು ಆಮ್ಲೆಟ್ ಅಂದರೆ ಮೆಟ್ರೋದಲ್ಲಿ ಹೋಗೋರು ಮತ್ತೊಂದ್ರಲ್ಲಿ ಹೋಗೋರು ಆಮ್ಲೆಟ್ ಹಾಕಿದ್ರೆ ಕಷ್ಟ ಅಂತ. ಪ್ರಾಬ್ಲಮ್ ಆಗೋದು ಅದೊಂದೇ, ಆಮ್ಲೆಟ್ ಅಂದರೆ ವಾಂತಿ ಮಾಡೋದು ಒಂದು. ಆಮೇಲೆ ಪೊಲೀಸರ ಜೊತೆ ನನಗೊಬ್ಬರು ಮೆಸೇಜ್ ಹಾಕಿದ್ರು. ನಿಜ, ಈ ಟ್ರಾಫಿಕ್ ವಾರ್ಡರ್ ಅಂತ ಇರ್ತಾರೆ, ಗೊತ್ತಾ? ಟ್ರಾಫಿಕ್ ವಾರ್ಡರ್ ಅಂದರೆ ನೀವು ಗೊತ್ತಿರ್ಬೋದು. ಅಂದರೆ ಆ ಬ್ಲೂ ಆ್ಯಂಡ್ ವೈಟ್ ಹಾಕಿರ್ತಾರಲ್ಲ, ಅವ್ರು ಟ್ರಾಫಿಕ್ ವಾರ್ಡರ್ ಅಂತ ಕರೀತಾರೆ. ಅವ್ರು ನಿಜವಾಗಿ ಪೊಲೀಸರೇ, ಬಟ್ ಪೊಲೀಸರಲ್ಲ. ಅವ್ರು ಪೊಲೀಸರೇ. ನಾವು ಹಿಂಗೆ ದೊಡ್ಡ ಕ್ಯಾಪ್ ಎಲ್ಲ ಹಾಕಿ, ಬ್ಲೂ ಪ್ಯಾಂಟು, ವೈಟ್ ಶರ್ಟು, ಆಮೇಲೆ ಇಲ್ಲೆಲ್ಲ ಟ್ರಾಫಿಕ್ ವಾರ್ಡರ್ ಅಂತ ಕರೀತಾರೆ ಅವರನ್ನು. ಅವರೆಲ್ಲ ಜನಸೇವೆ ಮಾಡುವಂಥವ್ರು. ಅವರಲ್ಲಿ ಡಾಕ್ಟರ್ ಇರ್ತಾರೆ, ಇಂಜಿನಿಯರ್ ಇರ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾರೆ, ತುಂಬ ಜನ ಇರ್ತಾರೆ. ಅವರು 1 ನಯ ಪೈಸೆ ಸಂಬಳ ತಗೊಳ್ಳೋದಿಲ್ಲ. ಅವ್ರಿಗೆ ಇಷ್ಟು 60 ವರ್ಷದ ವಯಸ್ಸಿರ್ಬೇಕು, ನೀವು ಬೇಕಿದ್ರೆ ಆಗ್ಬೋದು ಟ್ರಾಫಿಕ್ ವಾರ್ಡನ್. ಆಯಿತಾ? ನಿಮಗೊಂದು ID ಕಾರ್ಡ್ ಕೊಡ್ತಾರೆ, ಟ್ರಾಫಿಕ್ ವಾರ್ಡನ್ ಅಂತೇಳಿ. ಅವ್ರು ಇಡೀ ಇದನ್ನು ನೋಡ್ಕೊಳ್ಳೋದು, ಅವರು ವ್ಯವಸ್ಥೆಯನ್ನು. ನಾವು ಅವ್ರನ್ನ ಪೊಲೀಸೇ ಅವರು, ಬಟ್ ಟ್ರಾಫಿಕ್ ವಾರ್ಡನ್ ಸಂಬಳ ತಗೊಳ್ಳೋದಿಲ್ಲ, ಸಮಾಜಕ್ಕಾಗಿ ಸೇವೆ ಮಾಡುವಂಥವ್ರು. ಅವರನ್ನು ಕೂಡ ಸ್ಮರಿಸ್ತೀನಿ. ತುಂಬ ನಾನೊಮ್ಮೆ ಕಾರ್ಯಕ್ರಮ ಮಾಡಿದ್ದೆ, ಎಲ್ಲರನ್ನ ಸ್ಟುಡಿಯೋ ಕರೆಸಿದ್ದೆ, ಆಮೇಲೆ ಒಂದು ಕರೆ ಕೊಟ್ಟಿದ್ದೆ, ಸೇರ್ಕೊಳ್ಳಿ ಅಂತಂದ್ಬಿಟ್ಟು. ಸೊ ನೀವು ಕೂಡ ಅಷ್ಟೇ ವೀಕ್ಷಕರೇ, ಟ್ರಾಫಿಕ್ ವಾರ್ಡನ್ ಆಗ್ಬೋದು ಅಂದರೆ ನೀವು ಕೂಡ ಆಗ್ಬೋದು. ನಿಮಗೆ ವಾರದಲ್ಲಿ ಒಂದು 4 ಗಂಟೆ ಆದರೂ ಟೈಮ್ ಕೊಡಲಿಕ್ಕೆ ಟೈಮ್ ಇರಬೇಕು. ಈಗ ಯಾವುದೇ ಹಬ್ಬ ಹರಿದಿನಗಳಿದ್ದಾಗ ನಿಮ್ಮನ್ನು ಒಂದು ಜಾಗದಲ್ಲಿ ಹಾಕಿರ್ತಾರೆ, ನಿಮಗೆ ಟ್ರೈನಿಂಗ್ ಎಲ್ಲ ಕೊಡ್ತಾರೆ, ಜನಗಳನ್ನು ಮ್ಯಾನೇಜ್ ಮಾಡೋದು, ಟ್ರಾಫಿಕ್ ಮ್ಯಾನೇಜ್ ಮಾಡೋದು,
ಅದು ಕೂಡ ಸೇವೆನೇ, ಸಂಬಳ ಇರೋದಿಲ್ಲ, ಆದರೆ ಸಮಾಜಕ್ಕಾಗಿನ ಗೌರವ. ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಅದರಲ್ಲಿ ಕೆಲಸ ಮಾಡ್ತಾರೆ, ಅವರೆಲ್ಲರೂ ಕೂಡ ನಮ್ಮ ಆಗಿರಿ ಅಂತ ಇಲ್ಲೊಂದು ಸ್ಟೋರಿ ಇದೆ ನೋಡಿ. ಕುಡಿದು ಮೆಟ್ರೋದಲ್ಲಿ ಏನಾದರೂ ಹುಚ್ಚಾಟ ಆಡಿದ್ರೆ ಹುಷಾರಾಗಿರ್ಬೇಕು, ಯಾಕಂದ್ರೆ ಕ್ರಮ ಕೈಗೊಳ್ತಾರಂತೆ. ಎಣ್ಣೆ ಪ್ರಿಯರ ಮೇಲೆ ಮೆಟ್ರೋ ಸಿಬ್ಬಂದಿ ಕಣ್ಣಿರತ್ತೆ. ನಿರ್ಲಕ್ಷ್ಯ ಮಾಡಿ ತಗ್ಲಾಕೊಂಡ್ರೆ ಜೇಬಿಗೆ ಬರೆ ಬೀಳುತ್ತೆ. ರೈಲು ಓಡಾಟದ ಜೊತೆಗೆ ಸಿಬ್ಬಂದಿ ಸಂಖ್ಯೆ ಕೂಡ ದುಪ್ಪಟ್ಟಾಗಿದೆ. ಕುಡುಕರ ಕಿರಿ ಕಂಟ್ರೋಲ್ಗೆ ಸ್ಪೆಷಲ್ ಟೀಮ್ ಕೂಡ ರಚನೆಯಾಗಿದೆ ಅಂತೆ. ಮೆಟ್ರೋದಲ್ಲಿ ಸ್ಪೆಷಲ್ ಟೀಮ್ ಕಾರ್ಯಾಚರಣೆ ಮಾಡುತ್ತೆ. ಹಾಗಾಗಿ ಕುಡಿದು ಮೆಟ್ರೋ ಹತ್ತಿ ಕಿರಿಕ್ ಮಾಡಿ ಅನುಚಿತ ವರ್ತನೆ ಏನಾದರೂ ತೋರಿಸ್ಬಿಟ್ರೆ ನಿಮ್ಮ ಜೇಬನ್ನ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ಳಿ. ಆ ದುಡ್ಡನ್ನೆಲ್ಲ ಖಾಲಿ ಮಾಡ್ಕೊಂಡು ಹತ್ತಿದ್ರೂ ಕೂಡ ಕಷ್ಟನೇ. ಎಸ್, ನಮ್ಮ ಜೊತೆ ಈಗ ಮುಖ್ಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಯಶ್ವಥ್ ಚವಾಣ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಹೊಸ ವರ್ಷಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ. ಹೀಗಾಗಿ ನೀವು ಸಹ, ಯಾಕಂದರೆ ತುಂಬ ಜನ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಹೋಗೋರು ಮೆಟ್ರೋದಲ್ಲಿ ಚೀರಾಡೋದು, ಕೂಗಾಡೋದು, ಅಸಭ್ಯ ವರ್ತನೆ ಮಾಡಿರ್ತಾರೆ. ಒಂದು ಕಡೆ ಲೇಡೀಸ ಮೆಟ್ರೋದಲ್ಲಿ ಓಡಾಡ್ತಿದ್ದಾರೆ. ಸರ್, ಇಂಥವಾಗ ಏನಾದರೂ ಕಡಿವಾಣ ಹಾಕಲು ಈ ಬಾರಿ ಏನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಮತ್ತು ಏನಾದರೂ ತಂಡ ರಚನೆ ಮಾಡಿದ್ದಾರೆ ಸರ್ ಅಂತೆ? ಇವಾಗ ನಿಮಗೆ ಗೊತ್ತಿರೋ ಹಾಗೆ ನಾವು ಪ್ರತಿ ವರ್ಷವೂ ಕೂಡ ನಾವು ಇದ್ರ ಬಗ್ಗೆ ನಾವು ಒಂದು ನಮ್ಮ ಸೇವೆಗಳನ್ನ ವಿಸ್ತರಣೆ ಮಾಡೋದು ಒಂದು, ಅದಲ್ದೇ ಜನರಿಗೆ ವಾಪಸ್ ಹೋಗ್ಬೇಕಾದ್ರೆ ಅವ್ರಿಗೆ ಯಾವುದೇ ಅನಾನುಕೂಲತೆ ಆಗಬಾರ್ದು ಅನ್ನೋದಕ್ಕೋಸ್ಕರನೇ 12 ಗಂಟೆ ಮೇಲೆ ಯಾವುದೇ ಟ್ರೈನ್ ಓಡಾಡಿದ್ರೂ ಯಾವುದೇ ಲೇಡೀಸ್ ಕೋಚಲ್ಲಿ ನಾವು ಒಬ್ಬರು ವುಮೆನ್ ಹೋಮ್ ಗಾರ್ಡನ್ನು ನಾವು ಡಿಪ್ಲಾಯ್ ಮಾಡ್ತೀವಿ. ಇದಲ್ದಲೇ ನಮ್ಮಲ್ಲಿ ಪೆಟ್ರೋಲಿಂಗ್ ಟೀಮ್ ಅಂತ ಇರುತ್ತೆ. ಯಾಕಂದರೆ ಜನರ ರಾಶಿ ಇರ್ತದೆ, ಜನರು ಆಚರಣೆ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇರ್ತಾರೆ. ಅವರ ಖುಷಿಯಲ್ಲೇ ಇರ್ತಾರೆ. ಹಾಗಾಗಿ ಅವರಿಂದ ಮತ್ತೊಬ್ಬ ಸಹ ಪ್ರಯಾಣಿಕರಿಗೆ ಅವ್ರಿಗೆ ತೊಂದರೆ ಆಗಬಾರ್ದು. ಸೊ ಆ ಥರ ತೊಂದರೆ ಆಗಬಾರ್ದು ಅಂತ ನಾವು ನಮ್ಮ ಪೆಟ್ರೋಲಿಂಗ್ ಟೀಮ್ ಕೂಡ ಇರುತ್ತೆ. ಸೊ ಹಾಗಾಗಿ ಅವರು ಕೂಡ ನಿಗ್ರಹಣೆಯಲ್ಲೇ ಇರ್ತಾರೆ. ಸೊ ಹಾಗಾಗಿ ಯಾವ ಈ ಥರ ವರ್ತನೆ ಆಗೋದಾಗಲಿ, ಇಲ್ಲ ಅವರಿಂದ ಬೇರೆ ಯಾರಿಗಾರ ತೊಂದರೆ ಆಗ್ತಿರೋದಾಗಲಿ, ಈ ಥರ ಏನಾರ ಕಂಡು ಬಂದರೆ ನಮ್ಮಲ್ಲಿರುವಂಥ ಸೆಕ್ಯೂರಿಟಿನೇ ಕೂಡ ಅವರಿಗೆ ನಾವು ದಂಡ ವಿಧಿಸ್ಬೋದಾಗತ್ತೆ. ಸೊ ಹಾಗಾಗಿ ಮಿನಿಮಮ್ 500, ನಮ್ಮ 500 ರೂಪಾಯಿದು ಏನು ದಂಡ ಇದೆ, ಅದು ದಂಡ ಅಂತೂ ವಿಧಿಸ್ತೀವಿ. ನಮ್ಮಲ್ಲಿ ಯಾವುದೇ ಕಟ್ಟುನಿಟ್ಟು ಕ್ರಮಕ್ಕೆ ನಾವು ಯಾವತ್ತೂ ಅದಕ್ಕೆ ವಿ ಡೋಂಟ್ ಓವರ್ಲುಕ್ ದಿ ಥಿಂಗ್ಸ್. ಯಾಕಂದರೆ ನಮ್ಮ ಸೆಕ್ಯೂರಿಟಿ ಅವ್ರಿಗೆ ಇಟ್ಸ್ ಆಲ್ರೆಡಿ ಬೀನ್ ಟೋಲ್ಡ್ ದಟ್ ದೇ ಹ್ಯಾವ್ ಟು ಬಿ ವೆರಿ ವೆರಿ ಕರ್ಟಿಯಸ್. ಅಂದರೆ ನೀವು ಮಾತಾಡ್ಬೇಕಾದ್ರೆ ಮೃದುವಾಗೇ ಮಾತಾಡಿ, ಬಟ್ ಆ್ಯಕ್ಷನ್ ತೊಗೋಬೇಕಾದ್ರೆ ಕಾನೂನು ಪ್ರಕಾರ ಏನಿದೆಯೋ ಆ್ಯಕ್ಷನ್ ತೊಗೊಳ್ಳಿ ಅಂತ ಕೂಡ ನಾವು ಹೇಳಿದ್ದೀವಿ ಆಲ್ರೆಡಿ. ಸರ್, ಈಗ ಅಸಭ್ಯವಾಗಿ ವರ್ತನೆ ಮಾಡಿದವರು, ತುಂಬ ಡ್ರಿಂಕ್ಸ್ ಮಾಡಿ ತೂರಾಡಿದವ್ರು ಬರ್ತಾ ಇದ್ದಾರೆ, ಅಂಥವ್ರಿಗೆ ಏನಾದರೂ ನಿರಾಕರಣೆ ಮಾಡ್ತಾರೆ ಮೆಟ್ರೋ ಒಳಗೆ ಏನಾದರೂ? ಮತ್ತೊಂದು ಕಡೆ ಈ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅಂಥವ್ರನ್ನಂತ? ಇವಾಗ ಫಸ್ಟ್ ಆಫ್ ಆಲ್ ನಮಗೆ ಇರೋವಂಥ ಒಂದು ಓಂಡಮ್ ಆ್ಯಕ್ಟ್ ಪ್ರಕಾರ ನಾವು ಅವ್ರಿಗೆ ಫೈನ್ ಹಾಕೋದಕ್ಕೆ ನಮಗೆ ಪ್ರಾವಿಷನ್ ಇದೆ. ಸೊ ನಾವು ಫೈನ್ ದಂಡನೂ ಕೂಡ ವಿಧಿಸ್ತೀವಿ. ಇದಲ್ದಲೇ ನಾವು ಈ ಥರ ಅವಘಡನೆಗಳ ಮೊದಲೇ ನಾವು ತಡಿಬಹುದು ಅನ್ನೋದು ನಮಗೂ ಕೂಡ ನಾವು ಕೂಡ ಸೆಕ್ಯೂರಿಟಿ ಅವ್ರಿಗೆ ಹೇಳಿದ್ದೀವಿ. ಆಮೇಲೆ ಈಗ ಪ್ರಾಬ್ಲಮ್ ಆಗೋದು ಯಾವುದು ಗೊತ್ತಾ, ಮೆಟ್ರೋದಲ್ಲಿ ಮತ್ತೊಂದರಲ್ಲಿ ಕುಡಿದು ಬರೋ ವಿಚಾರ ಅಲ್ಲ, ಆಮ್ಲೆಟ್ ಹಾಕಿದ್ರೆ ಕಷ್ಟ ಅಂತ. ಏನು ಆಮ್ಲೆಟ್ ಅಂದರೆ ವಾಮಿಟ್, ವಾಂತಿ. ಮೆಟ್ರೋದಲ್ಲಿ ಹೋಗೋರು ಮತ್ತೊಂದರಲ್ಲಿ ಹೋಗೋರು ಆಮ್ಲೆಟ್ ಹಾಕಿದ್ರೆ ಕಷ್ಟ ಅಂತ. ಪ್ರಾಬ್ಲಮ್ ಆಗೋದು ಅದೊಂದೇ, ಆಮ್ಲೆಟ್ ಅಂದರೆ ವಾಂತಿ ಮಾಡೋದು ಒಂದು. ಆಮೇಲೆ ಪೊಲೀಸರ ಜೊತೆ ನನಗೊಬ್ಬರು ಮೆಸೇಜ್ ಹಾಕಿದ್ರು, ನಿಜ. ಈ ಟ್ರಾಫಿಕ್ ವಾರ್ಡನ್ ಅಂತ ಇರ್ತಾರೆ, ಗೊತ್ತಾ? ಟ್ರಾಫಿಕ್ ವಾರ್ಡನ್ ಅಂದರೆ ನೀವು ಗೊತ್ತಿರ್ಬೋದು. ಅಂದರೆ ಆ ಬ್ಲೂ ಆ್ಯಂಡ್ ವೈಟ್ ಹಾಕಿರ್ತಾರಲ್ಲ, ಅವ್ರು ಟ್ರಾಫಿಕ್ ವಾರ್ಡನ್ ಅಂತ ಕರೀತಾರೆ. ಅವ್ರು ನಿಜವಾಗಿ ಪೊಲೀಸರೇ, ಬಟ್ ಪೊಲೀಸರಲ್ಲ. ಓಕೆ, ಅವ್ರು ಪೊಲೀಸರೇ. ನಾವು ಹಿಂಗೆ ದೊಡ್ಡ ಕ್ಯಾಪ್ ಎಲ್ಲ ಹಾಕಿ, ಬ್ಲೂ ಪ್ಯಾಂಟು, ವೈಟ್ ಶರ್ಟು, ಆಮೇಲೆ ಇಲ್ಲೆಲ್ಲ ಟ್ರಾಫಿಕ್ ವಾರ್ಡನ್ ಅಂತ ಕರೀತಾರೆ ಅವರನ್ನು. ಅವರೆಲ್ಲ ಜನಸೇವೆ ಮಾಡುವಂಥವ್ರು. ಅವರಲ್ಲಿ ಡಾಕ್ಟರ್ ಇರ್ತಾರೆ, ಇಂಜಿನಿಯರ್ ಇರ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾರೆ, ತುಂಬ ಜನ ಇರ್ತಾರೆ. ಅವರು 1 ನಯ ಪೈಸೆ ಸಂಬಳ ತಗೊಳ್ಳೋದಿಲ್ಲ. ಅವ್ರಿಗೆ ಇಷ್ಟು 60 ವರ್ಷದ ವಯಸ್ಸಿರ್ಬೇಕು, ನೀವು ಬೇಕಿದ್ರೆ ಆಗ್ಬೋದು ಟ್ರಾಫಿಕ್ ವಾರ್ಡನ್. ಆಯಿತಾ? ನಿಮಗೊಂದು ID ಕಾರ್ಡ್ ಕೊಡ್ತಾರೆ, ಟ್ರಾಫಿಕ್ ವಾರ್ಡನ್ ಅಂತೇಳಿ. ಅವ್ರು ಇಡೀ ಇದನ್ನು ನೋಡ್ಕೊಳ್ಳೋದು, ಅವರು ವ್ಯವಸ್ಥೆಯನ್ನು. ನಾವು ಅವ್ರನ್ನ ಪೊಲೀಸೇ ಅವರು, ಬಟ್ ಟ್ರಾಫಿಕ್ ವಾರ್ಡನ್ ಸಂಬಳ ತಗೊಳ್ಳೋದಿಲ್ಲ, ಸಮಾಜಕ್ಕಾಗಿ ಸೇವೆ ಮಾಡುವಂಥವ್ರು. ಅವರನ್ನು ಕೂಡ ಸ್ಮರಿಸ್ತೀನಿ. ತುಂಬ ನಾನೊಮ್ಮೆ ಕಾರ್ಯಕ್ರಮ ಮಾಡಿದ್ದೆ, ಎಲ್ಲರನ್ನ ಸ್ಟುಡಿಯೋ ಕರೆಸಿದ್ದೆ, ಆಮೇಲೆ ಒಂದು ಕರೆ ಕೊಟ್ಟಿದ್ದೆ, ಸೇರ್ಕೊಳ್ಳಿ ಅಂತಂದ್ಬಿಟ್ಟು. ಸೊ ನೀವು ಕೂಡ ಅಷ್ಟೇ ವೀಕ್ಷಕರೇ, ಟ್ರಾಫಿಕ್ ವಾರ್ಡನ್ ಆಗ್ಬೋದು ಅಂದರೆ ನೀವು ಕೂಡ ಆಗ್ಬೋದು. ನಿಮಗೆ ವಾರದಲ್ಲಿ ಒಂದು 4 ಗಂಟೆ ಆದರೂ ಟೈಮ್ ಕೊಡಲಿಕ್ಕೆ ಟೈಮ್ ಇರಬೇಕು. ಈಗ ಯಾವುದೇ ಹಬ್ಬ ಹರಿದಿನಗಳಿದ್ದಾಗ ನಿಮ್ಮನ್ನು ಒಂದು ಜಾಗದಲ್ಲಿ ಹಾಕಿರ್ತಾರೆ, ನಿಮಗೆ ಟ್ರೈನಿಂಗ್ ಎಲ್ಲ ಕೊಡ್ತಾರೆ, ಜನಗಳನ್ನು ಮ್ಯಾನೇಜ್ ಮಾಡೋದು, ಟ್ರಾಫಿಕ್ ಮ್ಯಾನೇಜ್ ಮಾಡೋದು,
ಅದು ಕೂಡ ಸೇವೆನೇ, ಸಂಬಳ ಇರೋದಿಲ್ಲ, ಆದರೆ ಸಮಾಜಕ್ಕಾಗಿನ ಗೌರವ. ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಅದರಲ್ಲಿ ಕೆಲಸ ಮಾಡ್ತಾರೆ, ಅವರೆಲ್ಲರೂ ಕೂಡ